ಕಮಿಷನರ್ ಆದ ನಂತರ ನೀವು ಆಪ್ಗೆ ಸೇರಿದ್ರಿ ಸರ್. ವೈ ದಿಸ್ ಪೊಲಿಟಿಕಲ್ ಡ್ರಿವನ್ ಹೆಂಗೆ ಥಾಟ್ ಬಂದಿದ್ದು ನಿಮಗೆ? ಇನ್ಫ್ಯಾಕ್ಟ್ ನನಗೆ ರಿಟೈರ್ಮೆಂಟ್ಗಿಂತ 3 ವರ್ಷ ಮುಂಚೆನೇ ಬಿಟ್ಬಿಟ್ಟೆ ನಾನು. ಹೌದಾ? 3 years ಬಿಫೋರ್. ಕರೆಕ್ಟ್, ಯು ಟುಕ್ ಎ VRS ಅಲ್ವಾ? ಐ ಟುಕ್ VRS. ನಾನೇನು ಅಫ್ಕೋರ್ಸ್ ಐ ನೆವರ್ ಹೋಲ್ಡ್ ಆನ್ ಟು ಎನಿ ಪೊಸಿಷನ್ ಫಾರ್ ಲಾಂಗ್ ಟೈಮ್ ಓವರ್ ದನ್. ಸಾಕು, ಬಿಫೋರ್ ಯು ಆರ್ ಟೋಲ್ಡ್ ಅಫಿಷಿಯಲಿ ಗೆಟ್ ಔಟ್ ಓವರ್ ದನ್ ನಾನು ಸಿ ನಾನು ಯಾಕೆ ಆ್ಯಕ್ಚುಲಿ ಇಟ್ಸ್ ಗುಡ್ ಕ್ವೆಶ್ಚನ್. ಸಿ ಇಷ್ಟು ರಾಜಕಾರಣಿಗಳಿಗೆ ಜನ ಬೈತಾರಲ್ಲ, ನಾನು ಅಂದ್ಕೊಂಡು ವಿತ್ ಮೈ ರೆಪ್ಯುಟೇಷನ್ ನಾನು ಎಂಟರ್ ಆಗಿ ನನಗೇನಾದ್ರೂ ಮಾಡೋಕ್ಕಾಗತ್ತೆ ಅಂತ. ಕರೆಕ್ಟ್. ವಾವ್. ನನಗೆ ಇನ್ನೂ ಏನೋ ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನಗೇನು ಅಧಿಕಾರ ಸ್ಥಾನ ರಾಜಕೀಯವಾಗಿ ಸಿಗಲಿಲ್ಲ. ನಾನು ಪ್ರಯತ್ನದಲ್ಲಿದ್ದೀನಿ. ಮುಂಚೆ ಆಮ್ ಆದ್ಮಿ ಪಾರ್ಟಿಲಿದೆ, ಈಗ ನಾನು BJPಲಿದ್ದೀನಿ. ಐ ಫೀಲ್ ವಿ ಕ್ಯಾನ್ ಡೂ ಲಾಟ್ಸ್. ಆ್ಯಂಡ್ ಈಗ ನನಗನ್ನಿಸ್ತಾ ಇದೆ ಅಧಿಕಾರ ಇಲ್ಲದಿದ್ರೂ ಸುಮ್ಮನೆ ಕೂತ್ಕೋಬಾರ್ದು. ಅಧಿಕಾರ ಇಲ್ಲದಿರುವಾಗನೂ ನಾವೇನಾದರೂ ಕೆಲಸ ಮಾಡಿದ್ರೇ ಜನ ಮೆಚ್ತಾರೆ. ಸೊ ಅದು ಇಲ್ಲದಿರುವಾಗ ಸೊ ಈಗ ನನ್ನ ನಡೀತಾ ಇರೋದು ಈಸ್ ಬಿಕಾಸ್ ನಾನು ಬ್ಯಾಂಗ್ಳೂರ್ ಸಿಟಿ ಕಮಿಷನರ್ ಆಗಿದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನನ್ನ ಕ್ರೆಡಿಬಿಲಿಟಿ ನಡೀತಾ ಇದೆ. ಸೊ ಇಟ್ಸ್ ಅ ಬಿಗರ್ ಕ್ಯಾನ್ವಾಸ್. ಪಾಲಿಟಿಕ್ಸ್ ಇಸ್ ದ ಬಿಗರ್ ಕ್ಯಾನ್ವಾಸ್. ಈಗ ಆವಾಗ ನಾನು ಬರೀ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತ್ರ ಓದ್ತಾ ಇದ್ದೆ, ಪ್ರೆಸೆನ್ಸ್ ಇತ್ತು. ಟುಡೇ ಐ ಆಮ್ ರೀಡಿಂಗ್ ಆನ್ ಪಬ್ಲಿಕ್ ಫೈನಾನ್ಸ್, ರೂರಲ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಮತ್ತು ಪಾಲಿಸಿ ಇತ್ಯಾದಿಗಳು. ಸೊ ಇಟ್ಸ್ ಅ ಬಿಗರ್ ಕ್ಯಾನ್ವಾಸ್. ಸೊ ಐ ಹ್ಯಾವ್ ಟೇಕನ್. ಸೊ ಇದು ಶಕ್ತಿ ಇರೋವರೆಗೂ ಮತ್ತು ಜೀವ ಇರೋವರೆಗೂ ಮಾಡ್ತಾರೆ. ಸರ್, ಈಗ ನೀವು ಪ್ರಸ್ತುತ BJPಲಿದ್ದೀರಾ ಅಂದರೆ, ನೀವು ಹಿಂದೆ ಕಮಿಷನರ್ ಆಗಿದ್ದಾಗ ಸರ್ ನಿಮ್ಮ ನಿಲುವುಗಳು ಏನಾದರೂ ಸಂಘದ ಪರಿವಾರಕ್ಕೆ ಅಂದರೆ ಪ್ಯಾರಲಲ್ ಆಗಿ ಇರೋ ಥರ ಇತ್ತಾ, ಅಥವಾ ವಾಟ್ ವಾಸ್ ಯುವರ್ ಐಡಿಯಾಲಜಿ ಬ್ಯಾಕ್ ದೆನ್? ನಾನು ಬಿಟ್ವೀನ್ 82 and 86 ನಾನು RSS ಅಲ್ಲಿದ್ದೆ. ನಾನು RSS RSS ಮತ್ತು ನಮ್ಮ ತಂದೆ ಕೂಡ ಭಾಳ ಹಿಂದೆ RSS ಎಲ್ಲ ಇದ್ದವರು. ಸೊ ಹಿಂದುತ್ವ ಏನು ನಮಗೇನು ನಾವು ಹಿಂದುತ್ವ ಇದ್ದರೂ ಸಹ ವಿ ವರ್ ನಾಟ್ ವಾಟ್ ಯು ಸೇ ರ್ಯಾಬಿಡ್. ನಾನು ನಾರ್ತ್ ಇಂಡಿಯಾ ಒಳಗೆ ಇರುವಾಗ ನಮ್ಮ ಮನೇಲಿ ದಿನ ನನ್ನ ತಾಯಿ ಪೂಜೆ ಪುನಸ್ಕಾರ ನಡೆಸೋರು. ಮತ್ತು ನಾನು ಇದ್ದಿದ್ದ ಭಾಗದ ವಾಸ್ ಎ ಮುಸ್ಲಿಂ ಪ್ಲೇಸ್, ಖುದಾಬಕ್ಷ್ ಓರಿಯೆಂಟಲ್ ಲೈಬ್ರರಿ, ಬರೀ ಮುಸ್ಲಿಂ ಫ್ರೆಂಡ್ಸ್. ಬಟ್ ಐ ವಾಸ್ ಸ್ಟಡಿಂಗ್ ಇನ್ ಎ ಕ್ರಿಶ್ಚಿಯನ್ ಸ್ಕೂಲ್. ಡೆಮೋಕ್ರೆಟಿಕ್ ಜೆಸ್ಯೂಟ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದೆ ನಾನು. ಸೊ ನಮಗೆ ನಮ್ಮ ಸನಾತನದ ಬಗ್ಗೆ ಗೌರವ, ಧರ್ಮ, ಆ್ಯಂಡ್ ನಾವೇನು ಮಾಡಬೇಕು ನಾವು ಮಾಡ್ತಾಯಿದ್ವಿ. ಅವರು ಸ್ನೇಹಿತರಾಗಿದ್ದರು, ಅವ್ರ ಮೇಲೆ ಪ್ರೀತಿ ವಿಶ್ವಾಸ. ಶಾಲೆ ಒಳಗೆ ಕ್ರಿಶ್ಚಿಯನ್ ಮೇಷ್ಟ್ರು ಇತ್ತು, ಅವ್ರ ಬಗ್ಗೆ ಗುರುಗಳಿಗೆ ಏನು ಭಕ್ತಿ ಇತ್ತು. ಸೊ ನಮಗೆ ಯಾರ ಬಗ್ಗೆನೂ ಕೆಟ್ಟದೇನೂ ಅನ್ನಿಸ್ಲಿಲ್ಲ. ಸೊ ಆ ಭಾವನೆಗೆ ನನಗೆ ಇವತ್ತು ಕೂಡ ಇದೆ. ಐ ಆಮ್ ಒಂಥರ ಕೆಲವರು ಅನ್ರೀಸನಬಲ್ ಆಗಿ ಸ್ಟ್ರೆಚ್ ಅಲ್ಲ. ಐ ಡೋಂಟ್ ಡೂ ಐ ಥಿಂಕ್ ಆ ಒಂದು ಇದ್ದಿದ್ದರಿಂದನೇ ನಿಮ್ಮ ಆಡಳಿತದಲ್ಲೂ ಕೂಡ ನೀವು ಇದಕ್ಕೆ ಮುಂಚೆ ನಾವು ಹೇಳೋದಿಲ್ಲ ಸರ್, ಎಲ್ಲೂ ರಿಯಾರ್ಡ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ. ದಟ್ ಇಸ್ ಬಿಕಾಸ್ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ನಾನು ಮಸೀದಿ ಕರ್ಕೊಂಡು ಹೋಗಿದ್ದೆ. ನಾನು ಮೌಲಾನಾ ಸಿಟಿ ಮಾರ್ಕೆಟ್ ಮಸೀದಿ ಇದೆಲ್ಲ, ಹಿ ಹೋಸ್ಟೆಡ್ ಎ ಲಂಚ್ ಫಾರ್ ದ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ಸರ್ ಅಂಡ್ ಆಲ್ಸೋ ಐ ಥಿಂಕ್ ಕೋವಿಡ್ ಟೈಮಲ್ಲಿ ನೀವು ಚರ್ಚ್ಗೆ ಹೋಗಿದ್ರಿ ಅಂತ ಅಂದ್ಬಿಟ್ಟು ಅದು ಒಂದು ಕೂಡ ಚರ್ಚಲ್ಲಿ ನಾನು ಅವರು ಪ್ರೇ ಮಾಡ್ತಾರೆ, ಅವ್ರ ಪುಸ್ತಕ ಇಟ್ಕೊಂಡು, ಬಿಕಾಸ್ ಐ ರಿಮೆಂಬರ್ಡ್ ಮೈ ಓಲ್ಡ್ ಸ್ಕೂಲ್ ಡೇಸ್. ಚರ್ಚಲ್ಲಿ ನಾವು ಪ್ರೇಯರ್ ಮಾಡ್ತಾ ಇದ್ದೆ. ನಾನು ಚರ್ಚಲ್ಲಿ ಪ್ರೇಯರ್ ಮಾಡಿಬಿಟ್ರೆ ನಾನೇನು ಹಿಂದೂ ಕಮ್ಮಿ ಆಗಿಬಿಡ್ತೇನೆ. ಇನ್ಫ್ಯಾಕ್ಟ್ ಅಲ್ಲಿ ಬಿಕಮ್ ಬೆಟರ್ ಹಿಂದೂ ಅಲ್ಲಿ. ಮತ್ತು ನಾನು ಗುರುದ್ವಾರಕ್ಕೆ ಕೂಡ ಹೋಗಿದ್ದೆ. ನಾನು ಗುರುದ್ವಾರದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ನಾನು ಅದ್ರದ್ದು ಫುಲ್ ಬಟ್ಟೆ ಕಟ್ಕೊಂಡು ನಾನು ಗುರುದ್ವಾರ ಅಲ್ಲಿ ಕಟ್ಕೊಂಡು ಗುರುದ್ವಾರಕ್ಕೆ ಹೋಗಿದ್ದೆ ಅಲ್ಲಿ. ಸೊ ಸಿ ಯು ಹ್ಯಾವ್ ಟು ನಮ್ಮ ಸ್ವಧರ್ಮದ ಬಗ್ಗೆ ಪ್ರೀತಿ, ಪರಧರ್ಮ ಬಗ್ಗೆ ಗೌರವ, ಇದು ಮರ್ಯಾದೆ ಅಂತೂ ಇರಬೇಕಲ್ಲ. ಅವ್ರಿಗೆ ಕೆಳಗೆ ಇಳಿಸೋದನ್ನಲ್ಲ, ಒಂದು ಲೈನ್ ಹಾಕಿದ್ರೆ ಅದಕ್ಕಿಂತ ದೊಡ್ಡ ಗೆರೆ ಹಾಕಬೇಕು. ದಟ್ ನಾವು ಯಾರು ದೇರ್ ಅಂತ, ದಟ್ಸ್ ಆಲ್. ಆ ಗೆರೆಗೆ ತಿರುಚಿ ಅದಕ್ಕೆ ಅಳಸಿ ಮಾಡೋಕ್ಕಿಂತ ಒಂದಿದ್ರೆ ಯು ಮೇಕ್ ಯುವರ್ ಪ್ರೆಸೆನ್ಸ್ ಬೆಟರ್ ಇನ್ ಅ ಪಾಸಿಟಿವ್ ವೇ, ದಟ್ಸ್ ಆಲ್. ಸರ್, ಈಗ ಪ್ರಸ್ತುತ BJPಯಲ್ಲಿದ್ದು ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್? ನಮ್ಮ ಪಕ್ಷ ಯಾವ ಜವಾಬ್ದಾರಿ ಕೊಡುತ್ತೆ ಅದನ್ನು ಚೆನ್ನಾಗಿ ನಿರ್ವಹಿಸಬೇಕು ಅಂತ, ಮತ್ತು ಆನೆಸ್ಟಿ ಇಂಟಗ್ರಿಟಿಯಿಂದ ನಾನು ಮಾಡಿ ತೋರಿಸ್ತೀನಿ ಅಂತ. ಯಾಕಂದರೆ ನನಗೆ ಬೇರೆ ಸಬ್ಸಿಡಿರಿ ಅಜೆಂಡಾಸ್ ಇಲ್ಲ. ನನಗೆ ನಂತಹ ಓನ್ಲಿ ಒನ್ ಅಜೆಂಡಾ ಆಫ್ ದೇಶ, ಸನಾತನ ಪಕ್ಷ. ದೇಶ ಅಂದರೆ ಜನ, ಸನಾತನ ಆ್ಯಂಡ್ ಪಕ್ಷ ಅಷ್ಟೇ. ಸೊ ದಟ್ಸ್
ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.